ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಪ್ರೇಮ ವಿವಾಹ ಮುರಿದು ಬೀಳುತ್ತಾ ವಿವಾಹಕ್ಕೂ ಮುನ್ನವೇ ಸೂಚನೆ ಕೊಡ್ತಾ ದೇವರಕೊಂಡ ಅಪಘಾತ. ರಶ್ಮಿಕಾ ಮಂದಣ್ಣ ಅವರ ಪ್ರೇಮ ಪ್ರಣಯದ ವಿವಾಹ ಮುರಿದು ಬೀಳಬೇಕು ಅಂತ ನಾವು ಬಯಸ್ತಾ ಇಲ್ಲ. ಅವರ ವಿವಾಹ ಚೆನ್ನಾಗಿಯೇ ನಡೀಲಿ ನಾವು ಹಾರೈಕೆ ಮಾಡ್ತಿದ್ದೀವಿ. ಆದರೆ ರಶ್ಮಿಕಾ ಮಂದಣ್ಣ ನಿಶ್ಚಿತಾರ್ಥದ ದಿನವೇ ನಡೆದ ಅವಘಡ ಇತ್ತಲ್ಲ, ಆಕ್ಸಿಡೆಂಟ್, ಆ ಅವಘಡ ಸಂಖ್ಯಾ ದೋಷವನ್ನು ತೋರಿಸ್ತಾ ಇದೆಯಾ? ದೇವರಕೊಂಡನ ಕಾರು ಗುದ್ದಿದರ ಹಿಂದಿದೆಯಾ ಸಂಖ್ಯಾ ದೋಷ? ಪ್ರಣಯ ಪ್ರಯಾಣದಲ್ಲಿದ್ದ ರಶ್ಮಿಕಾ ಜೋಡಿಗೆ ಅದೆಂತಹ ವಿಘ್ನ? ಜ್ಯೋತಿಷ್ಯ ಶಾಸ್ತ್ರ ಏನು ಹೇಳುತ್ತೆ? ರಕ್ಷಿತ್ ಶೆಟ್ಟಿ ಸ್ನೇಹ ಬಿಟ್ಟ ಮೇಲೆ ರಶ್ಮಿಕಾಗೆ ಬರೀ ಶೋಧಗಳೇ ಎದುರಾಗ್ತಾ ಇದೆ. ನಿರಂತರ ಟ್ರೋಲು, ಪದೇ ಪದೇ ವಿವಾದ. ಏನು ಹೇಳುತ್ತೆ ರಶ್ಮಿಕಾ ಜಾತಕ? ದೇವರಕೊಂಡ ಜೊತೆ ಜಾತಕ ಸರಿ ಹೊಂದುತ್ತಿಲ್ವಾ? ರಶ್ಮಿಕಾ ಜಾತಕದ ಬಗ್ಗೆ ಏನು ಹೇಳ್ತಾರೆ ಖ್ಯಾತ ಜ್ಯೋತಿಷಿಗಳು? ರಶ್ಮಿಕಾ ಮಂದಣ್ಣ ಪ್ರೇಮ ವಿವಾಹ ಮುರಿದು ಬೀಳುತ್ತಾ? ನೋಡಿ, ರಶ್ಮಿಕಾ ಮಂದಣ್ಣ ಮೂಲತಃ ಕರ್ನಾಟಕದವರು, ಮಡಿಕೇರಿ ಕೂರ್ಗ್ ಭಾಗದವರು. ಆಕೆ ಕನ್ನಡತಿ ಅನ್ನುವಂತಹ ಕಾಳಜಿ ನಮಗಂತೂ ಇದೆ. ಆದರೆ ಕಿರಿಕ್ ಪಾರ್ಟಿ ಖ್ಯಾತಿಯ ರಕ್ಷಿತ್ ಶೆಟ್ಟಿ ಜೊತೆ ಒಂದಷ್ಟು ಪ್ರಣಯ ಪ್ರಯಾಣ ಇತ್ತು ಇವರಿಬ್ಬರದ್ದು. ಇನ್ನೇನು ಮದುವೆ ಆಗ್ತಾರೆ ಅನ್ನೋ ಮಟ್ಟಕ್ಕೆ ಬಂದಿತ್ತು ಜನರ ಅಭಿಪ್ರಾಯ. ಅಷ್ಟೊತ್ತಿಗದಾಗಲೇ ಶೆಟ್ಟಿಯಿಂದ ಬಲು ದೂರ ಹೋಗ್ಬಿಟ್ರು ರಶ್ಮಿಕಾ ಮಂದಣ್ಣ. ಅದಾದ ನಂತರ ಹೈದರಾಬಾದ್ ರೀಚ್ ಆದ ರಶ್ಮಿಕಾ ಮತ್ತಾವತ್ತೂ ತಿರುಗಿ ನೋಡಲಿಲ್ಲ ಬೆಂಗಳೂರನ್ನು. ತನ್ನ ವ್ಯಾವಹಾರಿಕ ಕಾರಣವಲ್ಲದೆ ಇನ್ನಿತರೆ ಯಾವುದೇ ಕಾರಣಕ್ಕೂ ಕೂಡ ಬೆಂಗಳೂರಿಗಾಗಲಿ ಮಡಿಕೇರಿಗಾಗಲಿ ರಶ್ಮಿಕಾ ಬಂದಿರಲಿಲ್ಲ. ಇತ್ತೀಚೆಗೆ ವಿಜಯ್ ದೇವರಕೊಂಡ ಜೊತೆ ಅವರ ಅಧಿಕೃತ ನಿಶ್ಚಿತಾರ್ಥಕ್ಕೆ ಏರ್ಪಾಡಾಗಿತ್ತು. ಹೈದರಾಬಾದಿನ ತೆಲುಗು ಭಾಷಿಕ ವಿಜಯ್ ದೇವರಕೊಂಡ. ಸೊ ಆ ನಿಶ್ಚಿತಾರ್ಥದ ಸಂದರ್ಭ ಇಬ್ಬರು ಆಡಂಬರ ಕಾರ್ನಲ್ಲಿ ಬರ್ತಿರ್ಬೇಕಾದ್ರೆ ಒಂದು ಸಣ್ಣ ಅವಘಡ. ಈ ಪ್ರಶ್ನೆ ಯಾಕೆ ಈಗ ಎದಳ್ತಿದೆ ಅಂತ ಕೇಳಿದ್ರೆ, ವಿಜಯ್ ದೇವರಕೊಂಡ ಈವರೆಗೂ ಒಂದು ಸಣ್ಣ ಕೋಳಿ ಮರಿಗೂ ಕೂಡ ಗುದ್ದಿರ್ಲಿಲ್ವಂತೆ, ಅಪಘಾತ ಆಗಿರ್ಲಿಲ್ವಂತೆ. ರಶ್ಮಿಕಾರ ನಿಶ್ಚಿತಾರ್ಥದ ದಿವಸವೇ ಅಪಘಾತವೊಂದು ಸಂಭವಿಸುತ್ತೆ ಅನ್ನುವುದಾದರೆ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವಂತಹ ವ್ಯಕ್ತಿಗಳ ಅಭಿಪ್ರಾಯದ ಪ್ರಕಾರ ಇದರಲ್ಲೇನೋ ಸಂಖ್ಯಾದೋಷಗಳಿದ್ದಾವೆ ಅನ್ನೋದು. ದೇವರಕೊಂಡನ ಕಾರು ಗುದ್ದಿದರ ಹಿಂದಿದೆಯಾ ಸಂಖ್ಯಾದೋಷ? ಪ್ರಯಾಣದಲ್ಲಿದ್ದಂಥ ರಶ್ಮಿಕಾ ಜೋಡಿಗೆ ಇದೆಂತಹ ವಿಘ್ನ? ಜ್ಯೋತಿಷ್ಯ ಶಾಸ್ತ್ರ ಏನು ಹೇಳುತ್ತೆ? ರಕ್ಷಿತ್ ಶೆಟ್ಟಿ ಸ್ನೇಹ ಬಿಟ್ಟ ರಶ್ಮಿಕಾಗೆ ಬರೀ ಶೋಧಗಳೇ ಎದುರಾಗ್ತಾ ಇದೆಯಲ್ಲ, ನಿರಂತರ ಟ್ರೋಲು, ಪದೇ ಪದೇ ವಿವಾದ. ಏನು ಹೇಳುತ್ತೆ ರಶ್ಮಿಕಾ ಜಾತಕ? ದೇವರಕೊಂಡ ಜೊತೆ ಜಾತಕ ಸರಿ ಹೊಂದುತ್ತಿಲ್ವಾ? ರಶ್ಮಿಕಾ ಜಾತಕದ ಬಗ್ಗೆ ಏನು ಹೇಳ್ತಾರೆ ಖ್ಯಾತ ಜ್ಯೋತಿಷಿಗಳು? ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಲೈವ್ ಆಗಿ ಬರ್ತಾರೆ ಜ್ಯೋತಿಷಿಗಳು, ಆ ಪ್ರಯತ್ನಗಳಾಗ್ತಾ ಇದೆ. ಸೊ ಜ್ಯೋತಿಷ್ಯ ಸಂಖ್ಯಾಶಾಸ್ತ್ರ ಏನು ಹೇಳುತ್ತೆ? ರಶ್ಮಿಕಾರ ಜಾತಕದ ಆಧಾರದಲ್ಲಿ ಹೇಳುವುದಾದರೆ ಈ ತರಹದ ಅಪಘಾತಗಳು ಅವರ ಪ್ರೇಮ ವಿವಾಹಕ್ಕೇನಾದರೂ ಕಂಟಕ ತರಬಹುದಾ? ಸಂಖ್ಯಾಶಾಸ್ತ್ರ ಅಥವಾ ಜ್ಯೋತಿಷ್ಯ ಶಾಸ್ತ್ರದ ಮೇಲೆ ನಂಬಿಕೆ ಇರುವವರು ಇದನ್ನು ನಂಬ್ತಾರೆ. ನಂಬಿಕೆ ಇಲ್ಲದಲೇ ಇರೋರಿಗೆ ಒತ್ತಾಯಪೂರ್ವಕವಾಗಿ ನಂಬಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ನಿಜಕ್ಕೂ ಕೂಡ ಇವರಿಬ್ಬರ ಜೋಡಿ ಯಶಸ್ಸಿನತ್ತ ಸಾಗುತ್ತಾ? ಜ್ಯೋತಿಷ್ಯರು ಏನು ಹೇಳ್ತಾರೆ? ಒಂದು ಸಣ್ಣ ಕೋಳಿ ಮರಿಗೂ ಕೂಡ ನಾನು ಈವರೆಗೂ ಗುದ್ದಿಲ್ಲ, ನಿಶ್ಚಿತಾರ್ಥದ ದಿವಸವೇ ನಾನು ಮತ್ತು ನನ್ನ ಪ್ರೇಯಸಿ ಹೋಗ್ತಿರ್ಬೇಕಾದ್ರೆ ಆಕ್ಸಿಡೆಂಟ್ ಆಗುತ್ತೆ. ಸ್ವಾಭಾವಿಕವಾಗಿ ದೇವರಕೊಂಡವನ್ನು ಕೂಡ ಕಾಡುವಂತಹ ಪ್ರಶ್ನೆ ಅದು. ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ. ರಶ್ಮಿಕಾ ಮಂದಣ್ಣ ಆರಂಭದ ದಿವಸಗಳಲ್ಲಿ ಕಿರಿಕ್ ಪಾರ್ಟಿ ಎನ್ನುವಂತಹ ಸಿನಿಮಾದ ಮುಖಾಂತರವಾಗಿ ತನ್ನ ಸಿನಿ ಹೆಜ್ಜೆಯನ್ನು ಇಟ್ಟಂತಹ ಸಂದರ್ಭದಲ್ಲಿ ರಕ್ಷಿತ್ ಶೆಟ್ಟಿಯ ಜೊತೆಯೂ ಕೂಡ ಒಂದಷ್ಟು ಸುದೀರ್ಘ ಪ್ರಣಯ ಪ್ರಯಾಣದಲ್ಲಿರುತ್ತಾರೆ. ಅಭಿಮಾನಿಗಳಿಗೆ ಭರವಸೆ ಮೂಡುತ್ತೆ. ಶೆಟ್ಟಿ ಮತ್ತು ರಶ್ಮಿಕಾ ಮಂದಣ್ಣ ಇಬ್ಬರು ವಿವಾಹ ಆಗ್ತಾರೆ ಅನ್ನೋ ಮಟ್ಟಕ್ಕೆ ಬಂದಿತ್ತು ಆ ಒಂದು ಚರ್ಚೆ. ಆದರೆ ಬರಬರುತ್ತಾ ಸ್ನೇಹದಲ್ಲಿ ಬಿಕ್ಕಟ್ಟೋ ಬಿರುಕೋ ಗೊತ್ತಿಲ್ಲ, ಸುನಾಮಿನೋ ಬಿರುಗಾಳಿನೋ ಗೊತ್ತಿಲ್ಲ, ಇಬ್ಬರ ಸ್ನೇಹ ಮುರಿದು ಬೀಳುತ್ತೆ.
ಅಲ್ಲಿಗೆ ಕಿರಿಕ್ ಪಾರ್ಟಿ ಹೀರೋ ಮತ್ತು ರಶ್ಮಿಕಾ ಮಂದಣ್ಣ ಬೇರೆ ಬೇರೆ ಆಗ್ತಾರೆ. ಇನ್ನು ವಿಜಯ್ ದೇವರಕೊಂಡ ಜೊತೆ ಸ್ನೇಹ ಬೆಳೆಯುತ್ತೆ, ಅನೇಕ ಸಿನಿಮಾಗಳಿಗೆ ಆಫರ್ ಬರುತ್ತೆ. ಎಲ್ಲಿವರೆಗಂತ ಕೇಳಿದ್ರೆ ತೆಲುಗು ಭಾಷೆಯ ಸಿನಿಮಾಗಳಲ್ಲಿ ಅತ್ಯಂತ ಬ್ಯುಸಿ ಶೆಡ್ಯೂಲನ್ನು ಇಟ್ಕೊಂಡಿರುವಂಥ ಏಕೈಕ ನಟಿ ರಶ್ಮಿಕಾ ಮಂದಣ್ಣ. ನ್ಯಾಷನಲ್ ಕ್ರಶ್ಶು, ಬಾಲಿವುಡ್ನಲ್ಲೂ ಕೂಡ ಸಂಚಲನ ಮೂಡಿಸಿದಂತಹ ಅತಿ ಸಣ್ಣ ವಯಸ್ಸಿನ ನಟಿ. ಸೊ ಈಗ ವಿವಾಹಕ್ಕೆ ಎಲ್ಲ ತಯಾರಿಯಾಗಿದೆ. ಆದರೆ ಇಬ್ಬರ ನಡುವೆ ಸಂಖ್ಯಾ ದೋಷಗಳು ಕಾಡುತ್ತಿದೆ ಎನ್ನುವಂಥ ಮಾತು. ಹಾಗಾದರೆ ನಿಜಕ್ಕೂ ರಶ್ಮಿಕಾ ಮಂದಣ್ಣರ ಜಾತಕದ ಪ್ರಕಾರ ಆಕೆಗೆ ಸಂಖ್ಯಾ ದೋಷಗಳಿದಾವ? ಏನು ಹೇಳುತ್ತೆ ಅವರ ಜಾತಕ? ಇನ್ನು ವಿಜಯ್ ದೇವರಕೊಂಡ ಅವರ ಜಾತಕ ಏನು ಹೇಳುತ್ತೆ? ಯಾಕಿವರಿಗೆ ಪದೇ ಪದೇ ವಿಘ್ನಗಳು ಎದುರಾಗ್ತಾ ಇದ್ದಾವೆ? ಆಗಾಗ ವಿವಾದಗಳು, ಆಗಾಗ ಟ್ರೋಲ್ ಆಗ್ತಾ ಇರುತ್ತೆ. ಹಾಗಾದರೆ ಇದಕ್ಕೆ ಕಾರಣ ಏನು? ಶಾಸ್ತ್ರ ಏನು ಹೇಳುತ್ತೆ? ಜೊತೆಗೆ ಏನು ಹೇಳುತ್ತೆ ಜ್ಯೋತಿಷ್ಯ ಲೋಕ? ಎಲ್ಲದರ ಬಗ್ಗೆ ಕೂಡ ಮಾತನಾಡೋದಕ್ಕೆ ನೀನು ಕೆಲವೇ ಕ್ಷಣಗಳಲ್ಲಿ ಜ್ಯೋತಿಷ್ಯರು ಬರ್ತಾರೆ ಲೈವ್ನಲ್ಲಿ. ಹಾಗಾದರೆ ನಿಜಕ್ಕೂ ಇವೆಲ್ಲವೂ ಕೂಡ ಬರೀ ಊಹಾಪೋಹಗಳು ಮಾತ್ರನಾ? ದೇವರಕೊಂಡನ ಕಾರು ಗುದ್ದಿದರ ಹಿಂದಿದೆಯ ಸಂಖ್ಯಾದೋಷ, ಪ್ರಣಯ ಪ್ರಯಾಣದಲ್ಲಿದ್ದ ರಶ್ಮಿಕಾ ಜೋಡಿಗೆ ಇದೆಂತಹ ವಿಘ್ನ? ನಿಜಕ್ಕೂ ಕೂಡ ಮೊನ್ನೆ ಅಪಘಾತದ ಸುದ್ದಿ ಕೇಳಿ ರಶ್ಮಿಕಾ ಮಂದಣ್ಣರ ಫ್ಯಾನ್ ಬೇಸ್ ಕಂಪ್ಲೀಟ್ ಪ್ಯಾನಿಕ್ ಆಗಿತ್ತು, ಗೊಂದಲಕ್ಕೀಡಾಗಿತ್ತು, ಆತಂಕಕ್ಕೊಳಗಾಗಿತ್ತು. ವಿಜಯ್ ದೇವರಕೊಂಡ ತೆಲುಗು ಭಾಷೆಯ ಒಬ್ಬ ಖ್ಯಾತ ನಟ, ಆತನಿಗೇನಾದರೂ ಹೆಚ್ಚು ಕಮ್ಮಿ ಆಯಿತಾ ಅಂಥೇಳಿ ಅಭಿಮಾನಿಗಳ ವಲಯದಲ್ಲೂ ಕೂಡ ಬಹಳಷ್ಟು ಚರ್ಚೆಗೆ ಕಾರಣವಾಗಿತ್ತು. ಸೊ ಈ ಎಲ್ಲ ಕಾರಣಗಳ ನಡುವೆ ಕಾಡ್ತಾ ಇರುವಂತಹದ್ದು ಇಬ್ಬರ ಮದುವೆ ಯಾವಾಗ? ನಿಶ್ಚಿತಾರ್ಥದ ದಿವಸ ಅಪಘಾತ ಆಯಿತು, ಇಬ್ಬರ ನಡುವೆ ಯಾವಾಗ? ಸೊ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅಂತ ಅನಿಸುತ್ತೆ. ಇನ್ನೇನಿದ್ರು ಸಂಖ್ಯಾಶಾಸ್ತ್ರ ಅಥವಾ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವವರಿಗೆ ಒಂದಷ್ಟು ಪ್ರಶ್ನೆಗಳು ಕಾಡ್ತವೆ. ಏನಾದರೂ ದೋಷಗಳಿದಾವೋ, ಅವರ ಜಾತಕದಲ್ಲಿ ಏನಾದರೂ ಸಮಸ್ಯೆಗಳಿದಾವೋ, ಇವೆಲ್ಲವೂ ಕೂಡ ಕಾಡುವುದು ಸಹಜ. ಎಸ್, ಹಾಗಾದ್ರೆ ರಶ್ಮಿಕಾ ಮಂದಣ್ಣ ಮತ್ತು ವಿಜಯ ದೇವರಕೊಂಡ ಇಬ್ಬರಿಗೂ ವಿವಾಹದ ಸಂದರ್ಭ ಎದುರಾಗೋದಿಲ್ವಾ? ಕಾರಣ ನಿಶ್ಚಿತಾರ್ಥದ ದಿವಸ ವಿಜಯ ದೇವರಕೊಂಡ ಅವರ ವಾಹನವೊಂದು ಅಪಘಾತಕ್ಕೀಡಾಗುತ್ತೆ. ಅದಕ್ಕೆ ಕಾರಣ ಸಂಖ್ಯಾ ದೋಷವೋ ಅಥವಾ ಜ್ಯೋತಿಷ್ಯ ದೋಷವೋ ಅಥವಾ ರಶ್ಮಿಕಾ ಅವರ ಜಾತಕ ಫಲ ಏನು ಹೇಳುತ್ತೆ? ಇವೆಲ್ಲ ಪ್ರಶ್ನೆಗಳು ಸ್ವಾಭಾವಿಕವಾಗಿ ಅವರ ಅಭಿಮಾನಿಗಳನ್ನು ಕಾಡುತ್ತೆ. ಸೊ ಈ ಬಗ್ಗೆ ಹೆಚ್ಚಿನ ಕ್ಲಾರಿಟಿಯನ್ನು ಕೊಡೋದಕ್ಕೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಖ್ಯಾತ ಜ್ಯೋತಿಷ್ಯರನ್ನು ನಾವು ಸಂಪರ್ಕಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಖ್ಯಾತ ಜ್ಯೋತಿಷ್ಯರು ಸುರೇಶ್ ಈಗ ಲೈವ್ ಆಗಿ ಜಾಯ್ನ್ ಆಗಿದ್ದಾರೆ. ರಶ್ಮಿಕಾ ಮಂದಣ್ಣ ಅವರ ಅಭಿಮಾನಿ ಬಳಗದವರೆಗೂ ಸಾಕಷ್ಟು ಗೊಂದಲಗಳಿದ್ದಾವೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ರಶ್ಮಿಕಾ ಮಂದಣ್ಣ ನ್ಯಾಷನಲ್ ಕ್ರಶ್, ಒಂದು ಖ್ಯಾತ ನಟಿ, ಬಹುಭಾಷಾ ನಟಿಯೂ ಕೂಡ ಹೌದು. ಸೊ ಇತ್ತೀಚೆಗೆ ಆಕೆಯ ಅಭಿಮಾನಿಗಳ ನಡುವೆ ಒಂದಷ್ಟು ಗೊಂದಲಗಳಿದಾವೆ ಸರ್. ಕಾರಣ ಆರಂಭದಲ್ಲಿ ಈ ಕಿರಿಕ್ ಪಾರ್ಟಿಯ ಕನ್ನಡದ ಹೀರೋ, ಆತನ ಜೊತೆ ಒಂದಷ್ಟು ದಿವಸ ಪ್ರಣಯ ಪ್ರಯಾಣದಲ್ಲಿದ್ದವರು ಇವರು. ಬರಬರುತ್ತಾ ಆ ಪ್ರಣಯವು ಕೂಡ ಕಟ್ಟಾಯಿತು. ಈಗ ವಿಜಯ್ ದೇವರಕೊಂಡ ಜೊತೆ ಓಡಾಟಗಳಿದ್ದಾವೆ. ಸೊ ಇಬ್ಬರು ಇನ್ನೇನು ಮದುವೆ ಆಗ್ತಾರೆ ಅನ್ನುವಷ್ಟರಲ್ಲಿ ಒಂದು ಸಣ್ಣ ಅಪಘಾತ. ಅದ್ರ ಜೊತೆಗೆ ಸಾಕಷ್ಟು ಬಾರಿ ವಿವಾದಕ್ಕೊಳಗಾಗ್ತಾರೆ ರಶ್ಮಿಕಾ. ಇದಕ್ಕೇನ್ ಕಾರಣ ಸರ್? ಜ್ಯೋತಿಷ್ಯ ಏನ್ ಹೇಳುತ್ತೆ ಈ ಬಗ್ಗೆ? ಅಕಾರ್ಡಿಂಗ್ ಟು ಮಂದಣ್ಣವ್ರ ಜಾತಕದ ಪ್ರಕಾರ ಜಾತಕದಲ್ಲಿ ಯಾವುದೇ ದೋಷ ಇಲ್ಲ. ಅವರ ಸಪ್ತಮ ಸ್ಥಾನ ಮಾಂಗಲ್ಯ ಸ್ಥಾನ ಗತಿಯಾಗಿದೆ. ಸೊ ರಶ್ಮಿಕಾ ಮಂದಣ್ಣವ್ರ ಜಾತಕ ಕ್ಲಿಯರ್ ಆಗಿದೆ, ಅದರಲ್ಲಿ ಏನು ದೋಷ ಇಲ್ಲ. ಆದರೆ ಏನೀಗ ವರ ಅಂತ ಕರಿತೀವೋ ಅಥವಾ ನೀವೇನು ವಿಜಯ್ ಅಂತ ಹೇಳ್ತಿದ್ರು, ಅವ್ರ ಜಾತಕದಲ್ಲಿ ಆಜನ್ಮ ಕುಮಾರ ಯೋಗ ಅಂತ ಹೇಳಿದೆ, ಒಂದು ಗಂಡಾಂತರ ಯೋಗ ಅಂತ ಇರುತ್ತೆ. ಯಾವಾಗ ಚಂದ್ರನಿಗೆ ಸಮಸಪ್ತಕದಲ್ಲಿ ಶನಿ ಮಂಗಳ ಬಂದಾಗ ಅದಕ್ಕೆ ಗಂಡಾಂತರ ಯೋಗ ಆಗಿರ್ಬಹುದು ಅಥವಾ ಡಿಸ್ಪ್ಯೂಟ್ ಆಗಿರ್ಬಹುದು
ಅಥವಾ ಮಧ್ಯದಲ್ಲಿ ಒಂದು ಪ್ರೀತಿಯೋ ಪ್ರೇಮವೋ ಪ್ರಣಯವೋ ಅಥವಾ ಒಂದು ಮಾತುಕತೆ ಹತ್ತಿರಕ್ಕೆ ಬಂದು ದೂರ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇವರು ಜಾತಕದ ಪ್ರಕಾರ ಒಂದು ಮಧ್ಯದಲ್ಲಿ ತೊಂದರೆ ಆಗುತ್ತೆ, ಡಿಸ್ಪ್ಯೂಟ್ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ ಅಂತಿದೆ. ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಅವ್ರ ಜ್ಯೋತಿಷ್ಯಗಳನ್ನ ಕನ್ಸಲ್ಟ್ ಮಾಡಿ ಅದಕ್ಕೆ ಪರಿಹಾರ ಮಾಡ್ಕೋಬಹುದು. ಏನೂ ಪರಿಹಾರ ಮಾಡ್ಕೊಂಡೇ ಏನಾದ್ರೂ ಅವ್ರು ಮದುವೆ ಮಾಡ್ಕೊಂಡಿದ್ದೆ ಆದ್ರೆ ಅವ್ರ ಜಾತಕದ ಪ್ರಕಾರ ಮಾಂಗಲ್ಯಕ್ಕೆ ದೋಷ ಇದೆ, ಗಂಡ ಹೆಂಡತಿ ದೂರ ಆಗ್ತಾರೆ ಅಂತಿದೆ. ಅಥವಾ ಅವರು ಮದುವೆನೇ ಆಗದೆ ಮಿನಿಮಮ್ 32-35 ವರ್ಷಗಳ ಕಾಲ ಇರಬಹುದು ಅಂತಿದೆ. ಸರ್ ಕಾಣಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಮುಂದುವರಿಸಿ ಸರ್. ಹಾ, ಸೊ ಹಾಗಾಗಿ ಈ ಜಾತಕದ ಪ್ರಕಾರ ಎಸ್ ಸರ್, ಸುರೇಶ್ ಸರ್ ಕೇಳಿಸ್ತಾ ಇದೆ, ಮುಂದುವರಿಸಿ. ಎಸ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಸೊ ಮತ್ತೊಂದು ಸತಿ ಪ್ರಯತ್ನದಲ್ಲಿದ್ದೀವಿ. ಹಾಗಾದರೆ ಅಕಾರ್ಡಿಂಗ್ ರಶ್ಮಿಕಾ ಮಂದಣ್ಣ ಅವರ ಜಾತಕದ ಪ್ರಕಾರ ಸುರೇಶ್ ಅವರು ಹೇಳ್ತಾ ಇದ್ರು, ಜ್ಯೋತಿಷಿ ಯಾವುದೇ ತರಹದ ತೊಂದರೆಗಳಿಲ್ಲ, ಆದರೆ ಕೆಲವೊಂದು ಮುಂಜಾಗ್ರತಾ ಕ್ರಮಗಳನ್ನು ಇಟ್ಕೋಬೇಕಾಗಿತ್ತು. ಸೊ ಸಾಕಷ್ಟು ಗೊಂದಲಗಳಿತ್ತು, ಆ ಗೊಂದಲವನ್ನು ನಿವಾರಣೆ ಮಾಡುವಂಥ ಪ್ರಯತ್ನ ಅವರ ಜಾತಕದಲ್ಲಿದೆ. ಹಾಗಾಗಿ ಸೂಕ್ತ ಪರಿಹಾರವನ್ನು ತೆಗೆದುಕೊಂಡ್ರೆ ಆ ಎಲ್ಲ ದೋಷಗಳು ಕೂಡ ಪರಿಹಾರ ಸಿಗುತ್ತೆ ಅಂತ ಹೇಳಿ ಜ್ಯೋತಿಷಿಗಳ ಅಭಿಪ್ರಾಯ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಫ್ರೀಡಮ್ ಟಿವಿಯ ಜೊತೆ ಮಾತನಾಡಿದ್ದಕ್ಕೆ. ಎಸ್, ಮತ್ತೆ ಸಂಪರ್ಕ ಸಾಧ್ಯ ಆಗಿದೆ. ಸುರೇಶ್ ಅವರೇ ಮಾತನಾಡ್ತಾ ಇದ್ರಿ. ಎಸ್ ಸರ್, ಈಗ ನಮ್ಮ ಮಂದಣ್ಣವರ ಜಾತಕದ ಪ್ರಕಾರ, ರಶ್ಮಿಕಾ ಮಂದಣ್ಣ ಜಾತಕದ ಪ್ರಕಾರ ಯಾವುದೇ ದೋಷ ಇಲ್ಲ, ಜಾತಕ ಕ್ಲಿಯರ್ ಆಗಿದೆ. ಸೊ ವೈವಾಹಿಕ ಜೀವನ ಸುಖವಾಗಿರುತ್ತೆ ಅನ್ನೋದು ಕ್ಲಿಯರ್ ಕಟ್ಟಿಗೆ ಅವರ ಜಾತಕದ ಪ್ರಕಾರ ಇದೆ. ಆದ್ರೆ ಇಲ್ಲಿ ವರ ಅಂತ ಏನ್ ಕರಿತಾ ಇದ್ದಾರೋ ಅಥವಾ ಏನು ವಿಜಯ ಅಂತ ಹೆಸರು ಕರಿತೇವೋ ಅದರಲ್ಲಿ ಆ ಜನ್ಮ ಕುಮಾರ ಯೋಗ ಇದೆ ಮತ್ತು ಡಿಸ್ಪ್ಯೂಟು ಡೈವರ್ಸ್ ಆಗ್ತಕ್ಕಂಥ ಜಾತಕ ಅಂತ ಹೇಳುತ್ತೆ. ಯಾಕಂದ್ರೆ ಚಂದ್ರನಿಂದ ಸಪ್ತಮದಲ್ಲಿ ವಕ್ರಿ ಶನಿ ಒಳ್ಳೆಯವನಲ್ಲ, ಚಂದ್ರನಿಂದ ಸಪ್ತಮಕ್ಕೆ ಮಂಗಳ ಗ್ರಹ ದೃಷ್ಟಿ ಒಳ್ಳೆಯದಲ್ಲ, ಚಂದ್ರನಿಂದ ಸಪ್ತಮಹಾಧಿಪತಿ ಆಗಿರ್ತಕ್ಕಂಥ ಗುರು ವ್ಯಯಕ್ಕೆ ಬರೋದು ಒಳ್ಳೆಯದಲ್ಲ. ಇದು ಡಿಸ್ಪ್ಯೂಟ್ ಆಗ್ಲಿ ಅಥವಾ ಒಂದು ಎಂಗೇಜ್ಮೆಂಟ್ ಆಗಿ ಕ್ಯಾನ್ಸಲ್ ಆಗ್ಬೋದು, ಅಥವಾ ವಿವಾಹ ಆದ್ಮೇಲೆ ವೈವಾಹಿಕ ಜೀವನ ಡಿಸ್ಪ್ಯೂಟ್ ಮುರಿದು ಬಿದ್ದು ಹೋಗ್ಬೋದು ಅಂತ ಹೇಳಿ ಕ್ಲಿಯರ್ ಕೆಟ್ಟಗಿದೆ. ವಿಜಯ ಜಾತಕದಲ್ಲಿ 100% ದೋಷ ಇರತಕ್ಕಂಥ ಜಾತಕ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ. ಆದ್ರಿಂದ ಅವರು ಸರಿಯಾದ ಪರಿಹಾರಗಳನ್ನ ಮಾಡಿಕೊಂಡು ವೈವಾಹಿಕ ಜೀವನಕ್ಕೆ ಮುಂದೆ ಹೋಗ್ಬೋದು. ಅಥವಾ ಏನೂ ಮಾಡ್ಕೊಂಡೆ ಹೋದ್ರೆ ಮಧ್ಯದಲ್ಲಿ ವೈವಾಹಿಕ ಜೀವನ ಅಂತಕ್ಕಂಥದ್ದು ತಾಪತ್ರಯಲ್ಲಿ ಸಿಲುಕೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಜಾತಕದಲ್ಲಿ ವೈವಾಹಿಕ ಜೀವನಕ್ಕೆ ಕ್ಲಿಯರ್ ಕಟ್ಟಾಗಿ ದೋಷ ಇದೆ. ಸರ್, ಇನ್ನು ರಶ್ಮಿಕಾ ಅವರ ಜಾತಕ ಅದರಲ್ಲಿ ಯಾವ ತಕರಾರು ಇಲ್ಲ ಅಂತ ಹೇಳ್ತಾ ಇದ್ರಿ. ಆದ್ರೆ ಕೆಲವೊಮ್ಮೆ ಸರಿ ಇದ್ದ ಜಾತಕದ ಜೋಡಿ, ಈಗ ವಿಜಯ್ ದೇವರಕೊಂಡ, ಆ ಜಾತಕಕ್ಕೂ ಈ ಜಾತಕಕ್ಕೂ ತುಲನೆ ಆಗಬೇಕು ಅನ್ನೋದೇನಾದ್ರೂ ಸಂಪ್ರದಾಯ ಏನಾದ್ರೂ ಇದೆಯಾ ಸರ್? ಸೊ ಈ ಜಾತಕದಲ್ಲಿ ಏನ್ ಮಾಡ್ತೀವಿ ನಾವು, ಹೆಣ್ಣಿನ ಜಾತಕದಲ್ಲಿ ಮಾಂಗಲ್ಯ ದೋಷ ಇದ್ದಾಗ ನಾವು ವರ್ಣ ಜಾತಕದಲ್ಲಿ ಮಾಂಗಲ್ಯವನ್ನ ಗಟ್ಟಿಯಾಗಿರ್ತಕ್ಕಂಥ ಜಾತಕವನ್ನು ಹೊಂದಾಣಿಕೆ ಮಾಡ್ತೀವಿ. ಸೊ ಅಲ್ಲಿ ಮೊದಲು ಒಂದು ವಧುವರರು ಇಬ್ಬರು ಜಾತಕ ಬೇಕಾಗುತ್ತೆ ವೈವಾಹಿಕ. ಎಸ್, ಥ್ಯಾಂಕ್ ಯು. ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಸೊ ಕೆಲವೊಮ್ಮೆ ಸಂಖ್ಯಾಶಾಸ್ತ್ರಗಳು ಅಥವಾ ಜಾತಕಗಳು ಸರಿ ಇದ್ರೂ ಕೂಡ ಎದುರಾಳಿ ಅಂದರೆ ತನಗೆ ಜೋಡಿಯಾಗಿ ಬರುವಂತಹ ವ್ಯಕ್ತಿಯ ಜಾತಕಗಳು ಕೂಡ ಕೆಲವೊಮ್ಮೆ ಮ್ಯಾಟ್ರ್ ಆಗುತ್ತೆ ಅನ್ನೋ ಅರ್ಥದಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.